ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಉದಯ್ ಹಿಂದಿನ ಎಪಿಸೋಡಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ನಾನು ಉದಯ್ ನಾರಾಯಣ MP. ನಾನು BML ಉದ್ಯೋಗಿ ಅಂತಂದರೆ KGF BMLಲ್ಲಿ 1972ನೇ ಇಸ್ವಿಯಿಂದ ಹಿಡಿದು 85ನೇ ಇಸ್ವಿವರೆಗೂ ಕೆಲಸ ಮಾಡಿದೆ. ಸೊ ಅಂದರೆ ಎಷ್ಟು ವರ್ಷ ಆಯಿತು ಅಂತ ನೋಡ್ಕೊಳ್ಳಿ. ಮತ್ತು 85ನೇ ಇಸ್ವಿಯಿಂದ ಹಿಡಿದು 2002ನೇ ಇಸ್ವಿವರೆಗೂ ಮೈಸೂರು BML ಕೆಲಸ ಮಾಡಿದೆ. ಮೈಸೂರು BML ಕೆಲಸ ಮಾಡಿದೆ ಅಂದರೆ ಅನೇಕ ಸಾರಿ ಬೆಂಗಳೂರಲ್ಲೂ ಹೋಗಿ ಕೆಲಸ ಮಾಡಿದ್ದೀನಿ. ಅದೇನು ಅಂದರೆ ಇಂಟರ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ಗಳಿತ್ತು, ಅದನ್ನು ಸ್ಪೆಷಲ್ ಡ್ಯೂಟಿ ಅಂತ ಕನ್ಸಿಡರ್ ಮಾಡೋರು. ಹೀಗಾಗಿ ನಾವು ಎಕ್ಸ್ಪರ್ಟ್ ಇದ್ವಿ ಶೆಡ್ಯೂಲ್ ಪ್ಲಾನಿಂಗಲ್ಲಿ. ಮತ್ತು ಕಂಪ್ಯೂಟ್ರಲ್ಲಿ ಕೆಲಸ ಮಾಡ್ತಿದ್ದೆ ನಾನು, ಆನ್ಲೈನ್ ಕಂಪ್ಯೂಟರ್ ಕೆಲಸ. ಕೆಲವು ಸ್ಟಾಕ್ ನಂಬರ್ಗಳು ಕೊಡಬೇಕಿತ್ತು, ಹಾಗಾಗಿ ಬೆಂಗಳೂರಿಗೆ ಹೋಗಿ ಬರ್ತಿದ್ವಿ. ಇಂಟ್ರ್ಯಾಕ್ಷನ್ ತಿಂಗಳುಗಟ್ಟಲೆ ಬೆಂಗಳೂರಿನಲ್ಲಿ ಉಳ್ಕೊಳ್ಳೋಂಥ ಸಂದರ್ಭ ಬರ್ತಿತ್ತು. ಹೀಗಾಗಿ ಮೈಸೂರು, ಬೆಂಗಳೂರು ಮತ್ತು KGFಲ್ಲಿ ಕೆಲಸ ಮಾಡಿದ 30 ವರ್ಷಗಳ ಅನುಭವ ಇದೆ ನನಗೀಗ. 71 ವರ್ಷ ಆದರೂ 2005ನೇ ಇಸ್ವಿನಲ್ಲಿ ನಾನು PF ಪೆನ್ಷನ್ಗೆ ಕ್ಲೇಮ್ ಮಾಡ್ತೀನಿ ಅಂತಂದರೆ ನನ್ನ ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದು ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟ್ರು. ಆ ಕಾರಣಗಳು, ಟೆಕ್ನಿಕಲ್ ಕಾರಣಗಳು ಬೇಕಾದಷ್ಟಿವೆ. ಲೋಕಲ್ ಮ್ಯಾನೇಜ್ಮೆಂಟು, ಲೋಕಲ್ ಆಫೀಸರ್ಸು ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಹಾಗಾಗಿ ನಾನು ಚೇರ್ಮನ್ಗೆ ರೆಸಿಗ್ನೇಷನ್ ಕೊಟ್ಟೆ. ಅಲ್ಲಿ ರೆಸಿಗ್ನೇಷನ್ ಅಕ್ಸೆಪ್ಟ್ ಆಯಿತು. ಈ ಥರ ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡಿದ್ರಿಂದ ನನ್ನ PF ಸೆಟ್ಲ್ಮೆಂಟ್ನೆಲ್ಲ ರೆಕಾರ್ಡ್ಸ್ನೆಲ್ಲ ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ಗೆ ಕೊಟ್ಟೆ. ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂದರೆ ಬೆಂಬಲ್ಗೆ ಯಾರಾದರೂ ಅಧಿಕಾರಿ ಇದ್ದಾರೆ, ಉತ್ತರಾಧಿಕಾರಿ ಇದ್ದಾರೆ, ಯಾರನ್ನಾದರೂ ನಾವು ಶಾರ್ಟ್ ಹಿಡಿದು ಕೇಳ್ಬೋದು, ಪ್ರಶ್ನೆಗೆ ಉತ್ತರ ತಗೋಬೇಕು, ಬೆಂಬಲ್ಗೆ ಇವರೇ ಮುಖ್ಯ ಅಂತ ತಪ್ಪಿಸ್ಕೊಳಕ್ಕಾಗಲ್ಲ ಅಂಥ ಉತ್ತರ ಹೇಳಬೇಕು ಅಂತಂದರೆ ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟ್ರೇ. ಈ ಥರ ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟ್ರಿಗೆ ಡಾಕ್ಯುಮೆಂಟ್ಸ್ಗಳನ್ನ PF ಪೆನ್ಷನ್ನ ಸೆಟ್ಲ್ ಮಾಡಿ ಅಂತ ಕಳಿಸಿದ್ರೆ 25/5/2009 ಕಳಿಸಿದ್ರು ಡಾಕ್ಯುಮೆಂಟ್ಗಳನ್ನ. ಅವ್ರು ಕಳೆದು ಹಾಕಿದ್ರು, ಆಫೀಸಲ್ಲಿ ಕಳೆದು ಹಾಕಿದ್ರು, ಏನೋ ಗೊತ್ತಿಲ್ಲ. ಅದರ ರೆಕಾರ್ಡ್ಸ್ಗಳು ನನ್ನ ಹತ್ರ ಇದೆ. ಆದರೆ ಇವತ್ತುವರೆಗೂ ಅಂದರೆ 22 ವರ್ಷಗಳ ನಂತರವೂ ನನಗೆ ಪೇಮೆಂಟ್ ಬಂದಿಲ್ಲ. ಈ ಪೇಮೆಂಟ್ ಬಂದರೆ ಎಷ್ಟು ದೊಡ್ಡ ಅಪರಾಧ ಸರ್ಕಾರಗಳು ಮಾಡುತ್ತೆ. ಈ ಸರ್ಕಾರದ ಸಿಸ್ಟಮ್ಗಳು ಎಷ್ಟು ವೀಕ್ ಆಗಿದೆ. ಸರ್ಕಾರ ಸಿಸ್ಟಮ್ಗಳು ಇಂಡಿಯಾವನ್ನು ಹೇಗೆ ಬನಾನಾ ರಿಪಬ್ಲಿಕ್ ಮಾಡ್ತೀವಿ ಅನ್ನೋದಕ್ಕೊಂದು ಉದಾಹರಣೆ. 22 ವರ್ಷಗಳಾದರೆ ಭವಿಷ್ಯ PF ಪ್ರಾವಿಡೆಂಟ್ ಫಂಡ್ ಅಂದರೆ ಭವಿಷ್ಯನೇ ಇಲ್ಲ ರೀ. ಸ್ವಾತಂತ್ರ್ಯ ಅಂಬೇಡ್ಕರ್ ಅವ್ರು ತಂದುಕೊಟ್ಟಿದ್ದು ಇದಕ್ಕೋಸ್ಕರನ ಅನ್ನೋ ಕ್ವಶನ್ ಬರುತ್ತೆ. ನಮ್ಮ ಈ ಥರ ಜನಗಳನ್ನ ಸಂಕಟ ಕೊಟ್ಬಿಟ್ಟು ಯಾವುದೋ ಹೆಲಿಕಾಪ್ಟರ್ ಓಡಾಡಿಕೊಂಡು ಯಾರೋ ಮುಖ್ಯಮಂತ್ರಿ, ಯಾರೋ ಪ್ರಧಾನಮಂತ್ರಿಯಾಗಿ ನಾವು ದೇಶನ ಚೆನ್ನಾಗಿ ನಡೆಸಿದ್ದೀವಿ ಅಂತ ನಿಮ್ಮ ಬೆನ್ನು ನೀವೇ ತಟ್ಕೊಂಡ್ಬಿಟ್ರೆ ಇದಕ್ಕಿಂತ ದೌರ್ಭಾಗ್ಯ ಬೇಕಾ? ಇದಕ್ಕಿಂತ ವಿಪರ್ಯಾಸ ಬೇಕಾ? ಇದಕ್ಕಿಂತ ವಿಡಂಬನೆ ಬೇಕಾ ಅಂತ ಕೇಳಬೇಕಾಗತ್ತೆ. 22 ವರ್ಷಗಳಾಯಿತು ಸ್ವಾಮಿ, ನಾನು ರೆಸಿಗ್ನೇಷನ್ ಕೊಟ್ಟು ಡಾಕ್ಯುಮೆಂಟ್ಸ್ನ ಕಳಿಸಿದ್ದೀನಿ. ಈಗ ಪುನಃ ಡಾಕ್ಯುಮೆಂಟ್ ಕೊಡಿ ಅಂತ ಕೇಳ್ತಾ ಇದ್ದೀರ ನೀವು. ಡಾಕ್ಯುಮೆಂಟ್ ಕೊಡಿ ಅಂತ ಕೇಳಿದ್ರೆ ನನ್ನ ಹತ್ರ ಇರೋ ವೈಟಲ್ ಡಾಕ್ಯುಮೆಂಟ್ಸ್ನೆಲ್ಲ ಕೊಟ್ಟಾಗ್ಬಿಟ್ಟಿದೆ, ಅದನ್ನು ಕಳೆದು ಹಾಕಿದ್ದೀರ ನೀವು. ಮತ್ತು ನನಗೆ 71 ವರ್ಷ, ನನಗೆ ಮರುವು ಜಾಸ್ತಿ. ನಮ್ಮ ಅಪ್ಪನಿಂದ ಬಂದಿರತಕ್ಕಂಥ ಆಸ್ತಿ ಏನು ಅಂದರೆ ಮರುವು. ಹೀಗಾಗಿ ನಾನು ಡಾಕ್ಯುಮೆಂಟ್ಗಳನ್ನ ಪ್ರೊಡ್ಯೂಸ್ ಮಾಡೋಕ್ಕಾಗ್ತಿಲ್ಲ. ಮತ್ತು ಜ್ಞಾಪಕ ಶಕ್ತಿ ಹೋಗಿರೋದ್ರಿಂದ ನನಗೆ ಪೇಮೆಂಟ್ ಕೊಟ್ಟು 22 ವರ್ಷಗಳಿಂದ ಭವಿಷ್ಯ ನಿಧಿ ಪೇಮೆಂಟ್ ಕೊಟ್ಟಿಲ್ಲ. ಇಂಥ ದೌರ್ಭಾಗ್ಯ ನಡೆಯೋದು ಬನಾನಾ ರಿಪಬ್ಲಿಕಲ್ಲಿ ಮಾತ್ರ. ಇಂಥ ದೌರ್ಭಾಗ್ಯ, ದುಷ್ಕೃತ್ಯ ಮತ್ತು ಭಂಡತನ ಇರೋದು ಇಂಥ ಸರ್ಕಾರಗಳಿರೋದು, ಇಂಥ ಸಿಸ್ಟಮ್ನ ಜನ್ರೇಟ್ ಮಾಡಿರೋದು. ಇದಕ್ಕೆಲ್ಲದಕ್ಕೂ ಕಾರಣ ಸೋಷಿಯಲ್ ಜಸ್ಟಿಸ್ ಅನ್ನೋದು ಬಂದಿದೆ. ಸೋಷಿಯಲ್ ಜಸ್ಟಿಸ್ ಅಂತ ಅಂದ್ಬಿಟ್ಟು ನೀವು ಒಂದು ಕಡೆ ಒಬ್ಬರು ಪ್ರಾಣ ತೆಗಿತಾ ಇದ್ದೀರಾ, ಭವಿಷ್ಯನೇ ಕಾರ್ಗತ್ತಲಲ್ಲಿ ಇಟ್ಟಿದ್ದೀರಾ. ಇನ್ನೂ ಎಲ್ಲಿವರೆಗೂ ಮುಂದುವರಿಸ್ತೀರಾ ಅಂತ ಕೇಳ್ಬಿಟ್ಟು ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.